ಈ ದಿವಸಗಳಲ್ಲಿ ದುಷ್ಟರಾಗಿ ಜೀವಿಸುವಂತವರಿಗೂ ನೀತಿವಂತರಾಗಿರುವವರಿಗೂ ಯಾವುದೇ ವ್ಯತ್ಯಾಸವಿಲ್ಲವಲ್ಲ. ಇನ್ನು ದುಷ್ಟರೇ ಚೆನ್ನಾಗಿದ್ದಾರೆ, ನೀತಿವಂತರೇ ಕಷ್ಟಪಡುತ್ತಾ ಇದ್ದಾರಲ್ಲ ಎಂಬುದಾಗಿ ಅನೇಕರ ಪ್ರಶ್ನೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳು 11:18ರಲ್ಲಿ, ಅಧರ್ಮಿಯ ಸಂಬಳ ಜೊಳ್ಳು, ಧರ್ಮವನ್ನು ಬಿತ್ತುವವನ ಲಾಭ ಗಟ್ಟಿ ಎಂಬುದಾಗಿ. ಅಂದರೆ ಪ್ರತಿಫಲ ಸಿಗುವಾಗಲೇ ಜೀವಿತಗಳು ನಿರ್ಣಯಿಸಲ್ಪಡುವಂಥದ್ದು. ಅಧರ್ಮಿಯು ಜೊಳ್ಳನ್ನು, ವ್ಯರ್ಥವನ್ನು, ನಾಶನವನ್ನು ಕೊಯ್ಯುತ್ತಾನೆ. ಆದರೆ ಧರ್ಮವನ್ನ ಬಿತ್ತಿದವನು, ನೀತಿವಂತನಾಗಿ ಜೀವಿಸಿದವನು ಗಟ್ಟಿಯಾದ ಲಾಭವನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿಶ್ಚಯವಾಗಿ ಹೊಂದುತ್ತಾನೆ. ಆದ್ದರಿಂದ ಧೈರ್ಯವನ್ನು ಬಿಟ್ಟು ಬಿಡಬೇಡಿ, ನಂಬಿಕೆಯನ್ನು ಕಳಕೊಳ್ಳಬೇಡಿ. ಯೇಸುಕ್ರಿಸ್ತನು ತೋರಿಸಿರುವಂಥ ಮಾರ್ಗದಲ್ಲಿ ನೀತಿವಂತರಾಗಿ ನಡೆಯಿರಿ. ನಿಶ್ಚಯವಾದಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ.